ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಕತ್ಲಾಗಿದ್ದಿ ಗಂಡು ಜನ್ಮದಲ್ಲಿ ಹೆಣ್ಣು ದೀಪ ತರ ಬಂದಿದ್ಯಾ. ಜ್ಯೋತಿ ಬೆಳಗೋಣ 10 ವರ್ಷಗಳ ನಂತರ ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋಲೆ. ಮೂರ್ ಮುತ್ತಿಗೆ ಕಾಲಿಟ್ಟೆ ಬಿಟ್ಟ ಈ ಮುತ್ತು ರಾಜ. ಮಜಾ ಭಾರತ ಕೇಳ್. ಮಜಬೋ ಮಜ ಭಾರತ. ಮಮ್ಮಿ ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ. ಬಾಯ್ ಬಾಯ್. ಚಿನ್ನಿ ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಹೋಗ್ರಿ ಸುಮ್ನೆ. ರಚ್ಚು ಮೇಡಮ್, ನಮ್ದಂತ ಚಂದ ಫ್ಯಾಮಿಲಿ ಅಲ್ಲ. ಈ ಫ್ಯಾಮಿಲಿ ಹಿಂದೆ ಒಂದು ಆಕ್ಸಿಡೆಂಟ್ ಸ್ಟೋರಿ ಇದೆ. ಒಂದಿನ ಹೀಗೆ ಪೇಟೆಗೆ ಹೋಗಿ ಮೀನ್ ತಗೊಂಡ್ ಬರ್ತಾ ಇದ್ನಾ, ಇವ್ರು ಸೈಕಲ್ ಅಲ್ಲಿ ಬಂದು ಗುದ್ದೆ ಬಿಟ್ರು. ಅಯ್ಯೋ ನನ್ ಕೈಲಿ ಚೀಲ ಹೊರತೆ ಹೋಯ್ತು. ನಾನು ಸುಮ್ನೆ ಇರ್ಲಿಲ್ಲ. ಅಯ್ಯೋ ನನ್ ಚೀಲ ಹೋಯ್ತು, ಅಯ್ಯೋ ನನ್ ಚೀಲ ಹೋಯ್ತು ಅಂತ ಕೂಗ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿರೋರೆಲ್ಲ ನನ್ ಶೀಲನೇ ಹೋಯ್ತು ಅಂತ ಈ ನನ್ ಮಗನ್ ಗಂಟಾಕ್ಬಿಟ್ರು. ಅಯ್ಯೋ ನನ್ನ ಗಂಡ ಬೆಳಿಗ್ಗೆ ಬಂಗಾರದಂತ ಮನುಷ್ಯ, ಆದ್ರೆ ರಾತ್ರಿ ಆದ್ರೆ ನೀವೇ ನೋಡ್ಬೇಕು. ಮಮ್ಮಿ ಹಾಯ್. ಮಮ್ಮಿ ಇವತ್ ಸ್ಕೂಲಲ್ಲಿ ನನ್ಗೊಂದು ಕ್ವಶನ್ ಕೇಳಿದ್ರು. ನಾನ್ ಅದಕ್ಕೆ ಕೈಯೇ ಆನ್ಸರ್ ಹೇಳಿತೀನಿ. ಹೌದಾ, ಏನ್ ಕ್ವಶನ್ ಪುಟ್ಟ ಅದು? ದಿನ ಮನೇಲಿ ರಾತ್ರಿ ಯಾರ್ಯಾರಪ್ಪ ಕುಡ್ಕೊಂಬಂದು ಅವ್ರ ಅಮ್ಮಂಗ್ ಹೊಡಿತಾರೆ ಅಂತ ಕೇಳಿದ್ರು. ಅದಕ್ಕೆ ನಾನು ನಮ್ಮ ಅಪ್ಪನೂ ಹೊಡಿತಾರೆ ಅಂದೆ. ಹೇ ನೋಡಲ್ ಪಕ್ಕದ ಮನೆ ಪರಣ್ಣಮ್ಮನ್ ಮಗನ ಇಂಗ್ಲಿಷ್ ಅಲ್ಲಿ ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಅಂತೆ. ನೀನು ಇದೆಯಾ? ಮಾಮ ಇಂಗ್ಲಿಷ್ ಗ್ರಾಮರೇ ಸರಿ ಇಲ್ಲಮ್ಮ. ಅಲ್ಲಮ್ಮ, ದಿಸ್ ಪ್ಲೂರಲ್ಲು ದೀಸ್ ಆದ್ರೆ ಕಿಸ್ ಪ್ಲೂರಲ್ಲು ಕೀಸ್ ಆಗ್ಬೇಕು ತಾನೆ. ಅದ್ಯಾಕ್ ಕಿಸ್ಸಸ್ ಆಗುತ್ತೆ? ಮೊನ್ನೆ ನಮ್ ಸುಬ್ಲಕ್ಷ್ಮಿ ಮಿಸ್ಸು ನನ್ಗೊಂದ್ ಕ್ವಶನ್ ಕೇಳಿದ್ರು. ಏನ್ ಗೊತ್ತಾ, ಆಕ್ಸ್ಫರ್ಡ್ ಅಂದ್ರೆ ಏನು ಅಂತ. ಅದಕ್ಕೆ ನಾನು ಎತ್ತಿನ ಗಾಡಿ ಅಂದೆ. ಅದಕ್ಕೆ ನಮ್ ಮಿಸ್ಸು ಯೂನಿವರ್ಸಿಟಿ ಅಂದ್ರು. ಡಿಕ್ಷನರಿಲೇ ಎಲ್ಲ ತಪ್ಪ ಕೊಟ್ಟಿದಾರಮ್ಮ. ನೋಡಿದ್ರ, ತಿಕ್ಲಿಗೆ ದೊಡ್ಡ ತಿಕ್ಲಿ ಇವನು. ಲೇ ಕ್ವಶನ್ ಎಲ್ಲ ಕೇಳ್ಬೇಡ, ಬಾಮಲ್. ಅದೇ ಬರ್ತಲ್ಲ, ಒಂದು ಒಳ್ಳೆ ಕತೆ ಹೇಳ್ತೀಯಾ? ನಾನೇನಪ್ಪ ಕತೆ ಹೇಳಿ? ಇವಾಗ ನಿಮ್ಮ ಅಪ್ಪ ಕುಡ್ಕೊಂಡ್ ಬರ್ತಾರೆ, ಅಪ್ಪ ಯಾಕೆ ಲೇಟು ಅಂತ ಕೇಳು. ಇಷ್ಟು ಉದ್ದ ಕತೆ ಅವರೇ ಹೇಳ್ತಾರೆ. ಇವಾಗ ಬಾ ಮಲ್ಕೊಂತ. ಬ್ಯಾಚುಲರ್ ಲೈಫ್ ಅಲ್ಲಿ ಹಿಂದೆ ತಿರುಗಿ ನೋಡಿದ್ರೆ ಕಲರ್ ಬಾಟ್ಲುಗಳು ಕಾಣ್ತಾ ಇತ್ತು. ಈ ಗೋಲಿ ಸೋಡಾ ಮದುವೆ ಆಗಿದ್ದು. ಹಿಂದೆ ತಿರುಗಿ ನೋಡಿದ್ರೆ ಬರೇ ಖಾಲಿ ಕ್ವಾರ್ಟರ್ ಬಾಟ್ಲುಗಳೇ ಕಾಣ್ತಿದ್ದಾವೆ. ಅನುಪಮ ಅವ್ರಿ, ನಿಮಗೆ ಜೀವನದ ಬಗ್ಗೆ ಒಂದು ಸತ್ಯ ಹೇಳ್ತೀನಿ, ಯಾರಿಗೂ ಹೇಳ್ಬಾರ್ದು. ಬ್ಯಾಚುಲರ್ ಲೈಫ್ ಅನ್ನೋದು ಸೈಕಲ್ ಇದ್ದಂಗೆ, ತುಳ್ಕೊಂಡು ಹೋಗ್ಬೋದು, ಪಂಚರ್ ಆದ್ರೆ ತಳ್ಕೊಂಡು ಹೋಗ್ಬೋದು. ಅದೇ ಮದುವೆ ಆದವ್ರ ಲೈಫು ಕಾರ್ ಇದ್ದಂಗೆ, ಪಂಚರ್ ಆಗದ್ ಬೇಡ, ಪೆಟ್ರೋಲ್ ಖಾಲಿ ಆದ್ರೆ ಸಾಕು, ತುಳಿದ್ರು ಮುಂದೋಗಲ್ಲ. ಎಲ್ಲರಿಗೂ ಒಂದು ಮಾತಾಡ್ತೀನಿ ಕೇಳಿ. ಬ್ಯಾಚುಲರ್ ಲೈಫ್ ಅನ್ನೋದು ನಮ್ಮ ಕಿವಿ ಇದ್ದಂಗೆ. ಕೆರಿತಿದೆ ಅನ್ನೋ ಕಾರಣಕ್ಕೆ ಮದುವೆ ಅನ್ನೋ ಮುಳ್ ತಗೊಂಡು ಕೆರ್ಕೊಂಬಿಡ್ರೆ ಕಿವಿ ಉಳಿತದ? ಗುರು ಸರ್ ನಮಸ್ಕಾರ ಸರ್. ಮದುವೆಗೂ ಮುಂಚೆ ಒಬ್ಬ ಕುಡಿತಿದ್ದಾನೆ ಅಂತಂದ್ರೆ ಅದ್ರ ಅರ್ಥ ಲವ್ ಫೇಲ್ಯೂರ್. ಮದುವೆ ಆದ್ಮೇಲೂ ಒಬ್ಬ ಕುಡಿತಿದ್ದಾನೆ ಅಂತಂದ್ರೆ ಅದ್ರ ಅರ್ಥ ಲೈಫೇ ಫೇಲ್ಯೂರು ಸರ್. ಕುಡಿಯೋದೇ ನನ್ನ ವೀಕ್ನೆಸ್. ಮಗ, ನೀನು ಎಷ್ಟು ಫೇಮಸ್ ಆಗಿದೆಯಾ ಗೊತ್ತೇನಾ? ಗೊತ್ತಿಲ್ಲ ಕಣ. ಗೊತ್ತಿಲ್ವಾ? ಇವತ್ತು ಬಾರಿಗೆ ಹೋದ್ನಾ, ಹೊಟ್ಟೆ ತುಂಬಾ ಕುಡ್ದೆ, ನಿನ್ನ ಹೆಸರು ಹೇಳ್ದೆ, ₹1 ಇಸ್ಕೊಳ್ಳಿಲ್ಲ ಕಣ. ಅಷ್ಟೊಂದು ಫೇಮಸ್ ಮಾಡಿದ 5 ಸ್ಕಿಟ್ಟಿಗೆ ಇಷ್ಟೊಂದು ಫೇಮಸ್ ಆಗ್ಬಿಡಿದೀನ. ಏನಂದ ಮಗ ಕರೆಕ್ಟಾಗ? ಏನೇ ಇದೆ ಗೊತ್ತಾ ಸರ್, ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಸರ್. ಇನ್ನೇನು ಹೋಗೋ ಸ್ಥಿತಿಯಲ್ಲಿದ್ದಾನೆ. ಅವನು ಕೊನೆ ಒಂದೇ ಒಂದು ಆಸೆ ಸರ್, ಎಣ್ಣೆ ಹೊಡಿಬೇಕು ಅಂತಿದ್ದಾನೆ ಅಂದೆ. ಟಕ್ಕನಿಗೆ ಎತ್ತಿ ಒಂದು ಕ್ವಾರ್ಟರ್ ಕೊಟ್ಬಿಟ್ರು ಮಗ. ನೋಡಿ ಸರ್, ಇವರೆಲ್ಲ ಫ್ರೆಂಡ್ಸು. ಲೇ ಫ್ರೆಂಡ್ಸು ಅಂದ್ರೆ ಕಣ್ಣಿದ್ದಂಗಿರ್ಬೇಕು ಕಣ, ಕೆರೆಯ ಉಣ್ಣಿದ್ದಂಗೆ ಇರಬಾರ್ದು. ಹಾಳಾಗೋಲಿ, ನನ್ನ ಹೆಸರು ಹೇಳ್ಕೊಂಡು ಕುಡ್ದಿದ್ದಾಯ್ತಲ್ವಾ, ಕಳ್ಸ್ಕೋ. ಮಗ ಏನಾಯ್ತು? ನನ್ನ ಹೆಂಡತಿ ಹಾಸ್ಪಿಟ್ಲಲ್ಲಿ ಇದ್ದಾಳೆ, ₹100 ಇದ್ರೆ ಕೂಡ. ಮಗ ಅಲ್ಲ ಕಣ,
ಕಳೆದ 3 ತಿಂಗಳಿಂದ ನಿನ್ನ ಹೆಂಡತಿ ಹಾಸ್ಪಿಟ್ಲಲ್ಲೇ ಇದ್ದಾಳಲ್ಲ, ಏನ್ ಡಿಸ್ಚಾರ್ಜ್ ಮಾಡಿಸೋ ಐಡಿಯಾನೇ ಇಲ್ಲೇನಾ? ಅವಳಿಗೆ ಯಾಕೋ ಡಿಸ್ಚಾರ್ಜ್? ಅವಳು ಹಾಸ್ಪಿಟಲ್ ಅಲ್ಲಿ ನರ್ಸ್ ಅಲ್ವೇನೋ? ಲೇ ಸಾಕಾದಾಗ ಹೇಳ್ದೆ ಕಣ, ನಿನ್ನ ಹೆಂಡತಿನ ಹಾಸ್ಪಿಟ್ಲಲ್ಲಿ ನರ್ಸು ಅಂತ ಹೇಳ್ದಲೆ ನನ್ನ ಹತ್ರ ದಿನ 100 ರೂಪಾಯಿ ದೇಪ್ತಾ ಇದ್ದಲ್ಲ ನಿನಗೆಲ್ಲೇ. ಏನಿನ ಕೋಪ ಬಂತ? ಹೊಡಿಬೇಕಾ? ಹೊಡಿಯ, ಈ ಕಡೆ ಹೊಡಿಯ, ಅಡಿಯ. ಸಮಾಧಾನ ಆಯ್ತಾ? ನನಗಂತೂ ಒಂದು ಒಳ್ಳೆ ಮಸಾಜ್ ಆಯ್ತು. ನನ್ನ ಪೋಷನ್ ಮುಗೀತು, ನಾನೀಗ ಓಡಾಕ್ಬೇಕು ತಾನೆ. ಇನ್ನು ಇವರೆಲ್ಲ ಫ್ರೆಂಡ್ಸಾ ಸರ್? ನಮ್ಮನೆ ಹಲೋ, ಹಾಯ್. ಬಾಗಲ್ ತೆಗಿ, ನಿನ್ ಗಂಡ ಬರೋದ್ರೊಳಗೆ ಹೋಗ್ಬಿಡ್ತೀನಿ. ನಾನು ಇವಾಗ ಅಡ್ಗೆ ಮನೇಲಿ ಬಿಸಿ ಇದ್ದೀನಿ, ನಾಳೆ ಬಾ. ಚಿನ್ನ ಚಿನ್ನ ಚಿನ್ನ, ಈ ನಿನ್ನ ನಯವಾದ ಕೈಗಳೆರಡು ನನ್ನ ಕೈಯೊಳಗಡೆ ಸಿಲುಕಿ, ಕಣ್ಣೆರಡು ಹೂ ನೋಟದಲ್ಲಿ ಕರಗಿ, ಮೈಯೆರಡು ಹಿತಸ್ಪರ್ಶದಲ್ಲಿ ಬೆವರಿ, ಆ ಬಿಸಿ ಅಪ್ಪುಗೆಯಲ್ಲಿ ಇಡೀ ದಿನ ನಾವಿಬ್ರೆ ಆಯಾಗಿದ್ರೆ ಏನಾಗುತ್ತೆ ಗೊತ್ತಾ? ಗೊತ್ತು, ನನ್ನ ಕೆಲ್ಸ ಹೋಗುತ್ತೆ, ನನ್ನ ಒಡವೆ ಎಲ್ಲ ಬ್ಯಾಂಕ್ ಅಲ್ಲಿ ಇರುತ್ತಷ್ಟೇ. ರೊಮ್ಯಾಂಟಿಕ್ ಮೂಡ್ಗೂ ಬರಲ್ವಲ್ಲೇ ನೀನು? ಅಪ್ಪ, ಒಂದ್ಸಲ ನಿನ್ ಜೊತೆ ರೊಮ್ಯಾಂಟಿಕ್ ಮೂಡಿ ಬಂದು ಇವತ್ ನಿನ್ನ ಕಡ್ಕೊಂಡು ಅನುಭವಿಸ್ತಿರೋ ಸಾಕು ಕಣಪ್ಪ. ಮದ್ವೆಗ್ ಮುಂಚೆ ಲವ್ ಮಾಡ್ಬೇಕಾದ್ರೆ ಫೋನ್ ಮಾಡಿ ಅಲ್ಲಿ ಸಿಗೋಣ ಬಾ, ಇಲ್ಲಿ ಮೀಟ್ ಆಗೋಣ ಬಾ ಅಂತ ಕರಿತಾ ಇದ್ದೆ. ನಾನೊಂದ್ ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ಸಾಕು, ನಕ್ಕೊಂಡು ಕುಣ್ಕೊಂಡು ಮುಸುಡಿನ ಹಿಂಗ್ ಸೊಟ್ಟಗ್ ಮಾಡ್ಕೊಂಡು ಹೋಗಿ ಕುತ್ಕೊಂತಿದ್ದೆ. ನಾನ್ ನಿನಗೆ ಐಸ್ ಕ್ರೀಮ್ ತಂದು ಕೊಟ್ಟು ಕೂಲ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಿದ್ದೆ. ಇವಾಗ ಮದ್ವೆ ಆದ್ಮೇಲೆ ರೊಮ್ಯಾಂಟಿಕ್ ಆಗಿರು ಅಂದ್ರೆ ನಿಮ್ಮನ್ ಕಟ್ಕೊಂಡು ಅನುಭವಿಸ್ತಾ ಇದೀನಿ ಅಂತೀಯಲ್ಲೇ. ಅಪ್ಪ, ಮದ್ವೆ ಅಂದ್ರೆ ಬರೀ ರೊಮ್ಯಾಂಟಿಕ್ ಆಗಿರೋದಲ್ಲ ಕಣಪ್ಪ, ಗಂಡ್ಸು ಕಣೋ ನೀನು, ದುಡಿಬೇಕು. ಹೆಣ್ಮಕ್ಳು ಗಂಡ್ ಮಕ್ಳಿಗೆ ದುಡಿಯೋದ್ ಹೇಳ್ಕೊಡೋದ್ ಬೇಕಾಗಿಲ್ಲ ಕಣೆ. ಗಂಡ್ಮಕ್ಳು ಶತಮಾನದಿಂದ ದುಡಿತಾನೆ ಬರ್ತಾ ಇದೀವಿ ಸಾರ್. ಈ ಗಂಡ್ಮಕ್ಳು ಶತಮಾನದಿಂದ ದುಡಿತಾ ಬರ್ತಾ ಇದೀವಿ ಸಾರ್. ಇದುವರೆಗೂ ಯಾರು ನಮ್ಮನ್ನ ಲಕ್ಷ್ಮ ಅಂತ ಕರೆಯಲ್ಲ. ಅದೇ ಹೆಣ್ಮಕ್ಳನ್ನ ಲಕ್ಷ್ಮಿ, ವರಲಕ್ಷ್ಮಿ, ಭಾಗ್ಯದ ಲಕ್ಷ್ಮಿ, ಶುಭಲಕ್ಷ್ಮಿ ಅಂತ ಕರೀತಾರೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಾವು ಗಂಡ್ ಮಕ್ಳು ಎಷ್ಟೇ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳೋ ಕೆಲ್ಸಕ್ಕೆ ಸೇರ್ಕೊಂಡ್ರು ಸಂಬಳ ಬಂದು ಮಾರನೇ ದಿನ ಜೇಬಲ್ ನಮ್ಮ ಹತ್ರ ₹1 ದುಡ್ಡಿರಲ್ಲ. ಅದೇ ಹೆಣ್ಮಕ್ಳು ಅಡಿಗೆ ಮಾಡ್ತಾರಲ್ಲ, ಅಡಿಗೆ ಮನೆಗೆ ಹೋಗ್ಬಿಟ್ಟು ಸಾಸಿವೆ ಡಬ್ಬಕ್ಕೆ ಕೈ ಹಾಕಿದ್ರೆ ಸಾಕು ದುಡ್ಡು ಸಿಗುತ್ತೆ. ನನಗೊಂದೇ ಕನ್ಫ್ಯೂಷನ್, ಇಲ್ಲಿ ಹುಡುಗಿರ್ ಕೆಲಸ ಮಾಡ್ತಾ ಇದಾರ, ಹುಡುಗರು ಕೆಲಸ ಮಾಡ್ತಾ ಇದಾರ ಅನ್ನೋದೇ ನನಗೆ ಕನ್ಫ್ಯೂಷನ್ ಆಗಿದೆ ಸರ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಹುಡುಗಿರು ಹುಟ್ಟಿದಾಗ ತಂದೆ ತಾಯಿ ಸಾಕ್ತಾರೆ, ಬೆಳಿತಾ ಬೆಳಿತಾ ಅಣ್ಣ ತಮ್ಮದಿರ್ ಸಾಕ್ತಾರೆ, ಮದ್ವೆ ಆದ್ಮೇಲೆ ಗಂಡದಿರ್ ಸಾಕ್ತಾರೆ. ನಮ್ಮನ್ಯಾರು ಸಾಕ್ತಾ ಇದಾರೆ ಸರ್? ಸಾಕ್ ಸುಮ್ನಿರಯ್ಯ, ಕೈಲಾಗ್ದಿದ್ದನು ಮೈಯೆಲ್ಲ ಪರ್ಚ್ಕೊಂಡಂತೆ. ನೀವ್ ಹಿಂಗೆ ಮಾತಾಡೋಕೋಸ್ಕರನೇ ಕಣೋ ನಾವು ನಮಗೂ ಸಮಾನತೆ ಬೇಕು ಅಂತ ಹೋರಾಟ ಮಾಡ್ತಾ ಇರೋದು. ನೀವು ಕೆಲ್ಸಕ್ಕೆ ಹೋದ್ಕೊಳ್ಳೆ ನಾವೇನ್ ಮನೇಲಿ ಸುಮ್ನೆ ಕೂರಲ್ಲ. ಅಡ್ಗೆ ಮಾಡ್ಬೇಕು, ಬಟ್ಟೆ ತೊಳಿಬೇಕು, ಚಾಪೆ ದಿಂಬು ನಾವೇ ಹಾಕೊಡ್ಬೇಕು. ಇಷ್ಟೆಲ್ಲ ಮಾಡಿ ನಾವೇ ಕೆಲ್ಸಕ್ಕೆ ಹೋಗೋಕ್ ನಮ್ಗೇನ್ ದೊರ್ತ? ನೀವು ಮಾಡ್ಲೇಬೇಕು. ಉಪ್ಪಿಟ್ಟು ಮಾಡ್ತಾಳೆ, ಉಪ್ಪಿಟ್ಟಲ್ಲಿ ಉಪ್ಪು ಬಿಟ್ರೆ ಬೇರೆ ಏನು ಇರಲ್ಲ. ನೆಕ್ಸ್ಟ್ ಟೈಮ್ ಅದು ಇರಲ್ಲ. ನೀವು ಹೆಣ್ಮಕ್ಳು ಸಮಾನತೆ ಬೇಕು ಅಂತ ನಮ್ಮ ಹತ್ರ ಕೇಳ್ತಿರಲ್ಲ, ಸಮಾನತೆ ಕೊಟ್ಟಿದ್ದೀನಿ, ತಗೋ ಕೆಲ್ಸಕ್ಕೆ ಹೋಗು. ಉದ್ಯೋಗಂ ಪುರುಷ ಲಕ್ಷಣ ಕಣೋ. ಮಾವಿನ ಹಣ್ಣು ಮರದಲ್ಲಿ ಬಿಡೋದು ಕಾಮನ್, ಅದೇ ಹಣ್ಣು ಗಿಡದಲ್ಲಿ ಬಿಟ್ರೆ ಸ್ಪೆಷಲ್. ಕೈಯಲ್ಲಿ ದುಡ್ದು ಕಾಲಲ್ಲಿ ನಡೆಯೋದು ಕಾಮನ್ ಕಣೆ, ಅದೇ ಕಾಲಲ್ಲಿ ದುಡ್ದು ಕೈಯಲ್ಲಿ ನಡೆಯೋದು ಸ್ಪೆಷಲ್. ಗಂಡ್ಮಕ್ಳು ದುಡಿಯೋದು ಇದ್ದಿದ್ದೆ, ಹೆಣ್ಮಕ್ಳು ದುಡಿಯೋದು ಸ್ಪೆಷಲ್ ಕಣೆ. ಅಯ್ಯ, ನಿನ್ ಹುಟ್ಟಿಗೆ ನಾನು ಮೆಟ್ಟು ಸಿಕ್ಕಾಕ ನಿಂದು ಒಂದ್ ಜನ್ಮನೇನೋ. ನಮ್ಮ ಅಪ್ಪ ಅಮ್ಮ ಅವತ್ತೇ ಬಾಯ್ ಬಡ್ಕೊಂಡ್ರು. ಯಾರ ಜೊತೆ ಓಡೋಗಿದ್ದೆ? ನೀನ್ ಈ ಜನ್ಮದಲ್ಲಿ ಸರಿಯಾಗಲ್ಲ ಕಣೋ. ನನ್ನ ಕೆಲಸಕ್ಕೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಏನೇ ನೀನು ರೊಮ್ಯಾಂಟಿಕ್ ಮೂಡ್ಗೂ ಬರಲ್ವಾ? ಅವತ್ತು ಮತ್ತೋದಾ ನಾನು ನೀನು ರೊಮ್ಯಾನ್ಸ್ ಮಾಡಿದ್ದು? ಮಳೆ, ಗುಡುಗು, ಸಿಡಿಲು. ಅಯ್ಯೋ, ಸಾಂಗ್ ಹಾಕ್ರಪ್ಪ. ಹರಸಿದೆ ಸುರಿಸಿದೆ ಇದುವೇ ಸುಖದ ಕವನ.
ಅಯ್ಯೋ ಚಿ ನನ್ನ ಕೆಲ್ಸಕ್ಕೆ ಟೈಮ್ ಆಯ್ತು ನಾನು ಹೋಗೆ ಹೋಗೆ ನಾವು ಗಂಡ್ ಮಕ್ಳಿಗೆ ಕುಡಿಯಕ್ ಫಿಲ್ಟರ್ ನೀರು ಸಿಗ್ಲಿಲ್ಲ ಅಂದ್ರೂ ಮೋರಿನ ನೀರ್ನೇ ಫಿಲ್ಟರ್ ನೀರು ಅಂತ ಫೀಲ್ ಮಾಡ್ಕೊಂಡು ಕುಡಿತೀವಿ ನಾವು. ಹೋಗೆ ಇಷ್ಟೊತ್ತವರೆಗೂ ದೇವ್ರ ಮುಂದೆ ಕೈ ಮುಕ್ಕೊಂಡು ನಿಂತಿದ್ದು ಭಕ್ತಿಗೋಸ್ಕರ ಅಲ್ಲ, ಅದ್ರಲ್ಲಿ ಇದ್ದಿದ್ದು ಚಿಲ್ಲರೆ ಕಾಸ್ಗೋಸ್ಕರ. ಇವತ್ತು ಹೆಂಗಪ್ಪ ಕುಡಿಯೋದು ಅಂತ ಒದ್ದಾಡ್ತಾ ಇದ್ದೆ, ಸಿಕ್ತು. ಲೋ ಮಗ ಎಲ್ಲಿದ್ಯೋ? ಎಲ್ಲ ರೆಡಿ ಇದೆ, ಬಂದ್ಬಿಡು. ಮಗ ಫ್ರೆಂಡ್ ಅಂದ್ರೆ ಒತ್ತಿದ ಕೂಡಲೇ ನೀರ್ ಬರೋ ಬೋರ್ವೆಲ್ ಕಣ. ವಾ 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 ವಾ. ಫ್ರೆಂಡ್ ಅಂದ್ರೆ ಬಿತ್ತಿದ ಕೂಡಲೇ ಫಸಲ್ ಕೊಡೋ ಭೂಮಿ ತಾಯಿ ಕಣ. ವಾ 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 ವಾ. ಫ್ರೆಂಡ್ ಅಂದ್ರೆ ಹತ್ತಿದ ಕೂಡಲೇ ಕೈಗೆಟ್ಕೋ ತೆಂಗಿನಕಾಯಿ ಕಣ. ಇನ್ನು ಎಣ್ಣೆ ತಂದಿಲ್ಲ ಕಣ. ದುಡ್ಡೆಲ್ಲ ಅರೇಂಜ್ ಆಗಿದ್ಯಪ್ಪ. ನೋಡು, ಈ ಕಾರ್ಡ್ ನಾನು ಎತ್ತಕ್ಕೆ ನನ್ನ ಹೆಂಡತಿ ಹತ್ರ ಎಷ್ಟು ಕಷ್ಟ ಬಿದ್ದಿದ್ದೀನಿ ಗೊತ್ತಾ? ನಿಜ ಮಜ. ಈ ಹೆಂಡ್ತೀರ ಅಂದ್ರೆ ದೇವಸ್ಥಾನದ ಗರ್ಭಗುಡಿಯಲ್ಲಿರೋ ಮೂರ್ತಿ ಇದ್ದಂಗೆ. ನಾವೇ 101 ಮೆಟ್ಲು ಹತ್ಕೊಂಡು ಹೋಗಿ ಕಾಯಿ ಹೊಡೆದು ಮಂಗಳಾರತಿ ಆದ್ಮೇಲೆ ವರ ಕೊಡೋದು. ಲೇ, ಇದು ವರ ಕೊಟ್ಟಿರೋದಲ್ಲಪ್ಪ, ನಾನು ಕದ್ದಿರೋದು. ಕದ್ಯ? ಹೌದು ಕಣ. ಹೆಂಗ ಕದ್ದಿ? ಲೇ, ಕದಿಯೋದು ಒಂದು ಕ್ರಿಯೇಟಿವಿಟಿ ಕಣ, ಅದೆಲ್ರಿಗೂ ಬರಲ್ಲ. ನನ್ನಂತರ್ಗೆ ಕಾರ್ಡ್ ಕದಿಯೋ ಕ್ರಿಯೇಟಿವಿಟಿ ಇದ್ರೆ ಇನ್ ಕೆಲವ್ರಿಗೆ ಗಂಡ್ ಮಕ್ಳು ಹಾರ್ಟ್ ಕದಿಯೋ ಕ್ರಿಯೇಟಿವಿಟಿ ಇರುತ್ತೆ ಕಣ. ಅಯ್ಯ, ನಿನ್ನ ಕ್ರಿಯೇಟಿವಿಟಿಗೆ ಟೈಮ್ ಆಯ್ತು. ಬಾರಿಗೆ ಹೋಗಿ ಎಣ್ಣೆ ಹೊಡೆಯನ್ ಬರ. ನಡಿ ಮಚ್ಚ. ಮಗ ಬರ ಕುಡಿಯನ್ ಬರ. ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್. ಇಲ್ಲಿ ಕುತ್ಕೋಬೋದಾ? ಕುತ್ಕೊಳ್ಳಿ. ಹಲೋ. ಎಸ್. ನಾವ್ ಈ ಕಡೆ ಇರೋದು. ಐ ಆಮ್ ಸಾರಿ, ಈ ಡ್ರಿಂಕ್ಸ್ ಸ್ಮೆಲ್ಗೆ ಟೈಟ್ ಆಗಿ ಗೊತ್ತೇ ಆಗಿಲ್ಲ. ಮಗ ಕೌಂಟ್ರಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಯಾರಿಲ್ವಾ? ಒಂದ್ ನಿಮಿಷ, ಈಗ ಇದ್ದಾರಲ್ವಾ? ಎಸ್, ಏನ್ ಬೇಕು? 2 ಕುದುರೆ ರಮ್ಮು. ಕುದುರೆ ರಮ್ಮು. ಎಸ್, 2 ಕುದುರೆ ರಮ್ ಅಲ್ವಾ? ಓಕೆ, ಅಂಡ್ ಗ್ಲಾಸ್ ಅಂಡ್ ಚಿಪ್ಸ್. ವಾಟರ್. ಇರ್ಲಿ. ಒಂದು ದೇಶ ಅಂದ್ರೆ ರಾಜ್ಯ ಇರುತ್ತೆ, ರಾಜ್ಯದೊಳಗೆ ಜಿಲ್ಲೆ ಇರುತ್ತೆ, ಜಿಲ್ಲೆಯೊಳಗೆ ತಾಲೂಕು ಇರುತ್ತೆ, ತಾಲೂಕೊಳಗೆ ಊರು ಇರುತ್ತೆ, ಊರು ಅಂದ್ರೆ ಇಂಥದ್ದೊಂದು ಬಾರಿ ಇರುತ್ತೆ. ಇಷ್ಟ ದಿನ ಎಲ್ಲಿದ್ದೆ ಗುರು ನೀನು? ಈಕೊಳ್ಳಿ ಬಾಸ್. ಏನ್ ಈ ಬಾರಲ್ಲಿ ನೀವೇ ಓನರ್, ನೀವೇ ಸಪ್ಲೈರಾ? ಹೌದು, ನಾನು ಒಬ್ನೇ. ಯಾಕಂದ್ರೆ ಸಂಬಳ ಕೊಡ್ಬೇಕಲ್ವಾ? GST ಕಟ್ಲಾ ಅಥವಾ ಸಂಬಳ ಕೊಡ್ಲಾ? ಅದಕ್ಕೆ ಒಬ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಬೇಕಾದ್ರೆ ಒಳಗ್ ಬಂದ್ ನೋಡಿ, ನಾನೇ ತೊಳೆಯೋದು.